ನಾವು ದ್ವೇಷ ತಡೆ ವಿಧೇಯಕದ ಬಗ್ಗೆ ಮಾತನಾಡ್ತಾ ಇದ್ವಿ ಅಥವಾ ದ್ವೇಷ ಭಾಷಣ ತಡೆ ವಿಧೇಯಕದ ಬಗ್ಗೆ ಮಾತನಾಡ್ತಾ ಇದ್ವಿ. ನಾನು ನಟರಾಜ್ ಗೌಡ್ರನ್ನ ಕೇಳ್ತೀನಿ. ನಟರಾಜ್ ಗೌಡ್ರೆ, ನಾನು ವಿಧೇಯಕ ಓದ್ತಾ ಇದ್ದೆ, ಇದರಲ್ಲಿ ದ್ವೇಷದ ವಿಚಾರದಲ್ಲಿ ಒಂದಿಷ್ಟು ನೀವು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದೀರಿ ಅಥವಾ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀರಿ. ಪುಸ್ತಕದ ರೂಪದಲ್ಲಿ ಪ್ರಕಟಿಸೋದು ಕೂಡ ದ್ವೇಷ ಅಂತ ಪರಿಗಣಿಸಲ್ಪಡುತ್ತೆ, ಅದನ್ನ ಪ್ರಕಟಿಸೋದು ಮತ್ತು ಹಂಚೋದು ಕೂಡ ದ್ವೇಷ ಅಂತ ಪರಿಗಣಿಸಲ್ಪಡುತ್ತೆ ಅನ್ನೋದಿದೆ. ನನ್ನೊಂದು ಪ್ರಶ್ನೆ ಇದೆ, ಪ್ರಶ್ನೆ ಪೂರ್ತಿ ಕೇಳಿಸ್ಕೊಳ್ಳಿ ದಯವಿಟ್ಟು. ಒಂದು ಪುಸ್ತಕದಲ್ಲಿ ವಿಗ್ರಹಾರಾಧಕರನ್ನ ಪವಿತ್ರ ಮಾಸ ಮುಗಿದ ನಂತರ ಕಂಡಲ್ ಕೊಲ್ಲಿ ಅಂತ ಬರೆದಿದೆ. ಆ ಪುಸ್ತಕವನ್ನ ಪ್ರಿಂಟ್ ಮಾಡಿ ಹಂಚೋದು ಕೂಡ ದ್ವೇಷ ಆಗತ್ತೆ ತಾನೆ? ಈಗ ಒಂದೇನ್ ಗೊತ್ತಾ, ಯಾವುದೇ ಒಂದು ಹೇಳಿಕೆಯಿಂದ ಅಥವಾ ಯಾವುದೇ ಒಂದು ಪ್ರಿಂಟಿಂಗ್ ಇಂದ ಎಲ್ಲೆಲ್ಲಿ ಏನೇನು ಇಂಪ್ಯಾಕ್ಟ್ ಆಗ್ತದೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಇರ್ತದೆ. ಯಾವುದೋ ಸಾವಿರಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಯಾರೋ ಏನೋ ನಂಬಿಕೆ ಇಟ್ಕೊಂಡ್ ಬಂದಿದ್ದಾರೆ, ಅದರಿಂದ ಏನಾದ್ರು ಬದಲಾವಣೆ ಆಗುತ್ತೆ, ಅದರಿಂದ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಕೂಡ ಅದು ಸತ್ಯಕ್ಕೆ ದೂರವಾದ್ದು. ಆದ್ರೆ ಒಂದಂತೂ ಸ್ಪಷ್ಟ, ಅದರಿಂದ ಯಾವ್ದಾದ್ರು ಹೇಳಿಕೆಯಿಂದ, ಯಾವ್ದಾದ್ರು ಹೊಸ ಪ್ರಿಂಟ್ಗಳಿಂದ, ಯಾವ್ದಾದ್ರು ಅಲ್ಲ, ಈಗ ನಾನ್ ನಾಳೆ ಅದೇ ಪುಸ್ತಕವನ್ನ ನನ್ನ ಧರ್ಮ ಪ್ರಚಾರದ ಉದ್ದೇಶದಿಂದ ಪ್ರಿಂಟ್ ಮಾಡಿ ಹಂಚ್ತೀನಿ ಸರ್, ನಾನು ಅದು ದ್ವೇಷ ಅಂತ ಕನ್ಸಿಡರ್ ಆಗ್ಲೇಬೇಕಲ್ವಾ ಈ ವಿಧೇಯಕದ ಪ್ರಕಾರ? ಈಗ ನಾನು ಬೇಕಿದ್ರೆ ನಿಮಗೆ ಯಾವ ಅಧ್ಯಾಯದಲ್ಲಿ ಬರ್ದಿದೆ ಅಂತಾನು ಹೇಳಬಲ್ಲೆ, ಯಾವ ಅಧ್ಯಾಯದಲ್ಲಿ ಎಲ್ಲಿ ಬರ್ದಿದೆ, ಏನು ಬರ್ದಿದೆ ಅನ್ನೋದನ್ನು ಹೇಳಬಲ್ಲೆ. ಬೇಡ ಅಂತ ಅನ್ಸುತ್ತೆ. ನಾನು ಅದು ಓದಿಲ್ಲ. ನೀವು ಹೇಳ್ತಾ ಇರತಕ್ಕಂತಹ ಪುಸ್ತಕವನ್ನು ನಾನು ಓದಿಲ್ಲ. ಒಂದು, ನೀವು ಇನ್ನೊಬ್ಬರು ಧರ್ಮದವರು ಮತ್ತೆ ನಮ್ಮ ಧರ್ಮದಲ್ಲಿ ಇರ್ತಕ್ಕಂತಹ ಭಿನ್ನತೆಗಳನ್ನೇ ಅಥವಾ ಅವರು ನಂಬಿಕಿರ್ತಕ್ಕಂಥ ನಂಬಿಕೆಗಳನ್ನ, ನಾವು ನಂಬಿರ್ತಕ್ಕಂಥ ನಂಬಿಕೆಗಳನ್ನೇ ಹೋಲಿಕೆ ಮಾಡಿ ಅದನ್ನ ನಾವು ಹೇಳಿಕೆ ಕೊಡುವಂತದ್ದು. ಆಮೇಲೆ ಹಂಚೋದು ಅಪರಾಧ ಆಗಬೇಕಲ್ಲ, ದ್ವೇಷದ ಪ್ರಸಾರ ಆಗಬೇಕಲ್ಲ. ನಾನು ಯಾಕೆ ಕೇಳ್ತಾ ಇದ್ದೀನಿ, ದಯವಿಟ್ಟು ನಟರಾಜ್ ಗೌಡ್ರೆ ಇಲ್ಲಿ ಕೇಳಿಸ್ಕೊಳ್ಳಿ. ನಿಮ್ಮ ಸರ್ಕಾರ ರೆಡಿ ಮಾಡಿರುವಂತ ಈ ವಿಧೇಯಕದಲ್ಲಿ ಹೇಳುತ್ತೆ, ಮೌಖಿಕ, ಮುದ್ರಣ, ಪ್ರಕಟಣೆ, ವಿದ್ಯುನ್ಮಾನ ವಿಧಾನಗಳ ಮೂಲಕ ಅದನ್ನ ಸರ್ಕ್ಯುಲೇಟ್ ಮಾಡೋದು ಅಪರಾಧ ಆಗತ್ತೆ. ಐ ಅಗ್ರಿ. ಹೌದು, ಖಂಡಿತ ಕನ್ಸಿಡರ್ ಮಾಡ್ಲಿ ನಾನು ಇದನ್ನ. ಈಗ ಆಯ್ತು, ನೀವ್ ಯಾವ ರೀತಿ ಕನ್ಸಿಡರ್ ಮಾಡಿದ್ರು ನಾನು ಒಂದ್ ಮಾತಂತ ಹೇಳ್ತೀನಿ ನೋಡಿ. 1000 ವರ್ಷಗಳ ಮುಂಚೆ ಏನೋ ಒಂದು ಬರ್ದಿದ್ದಾರೆ, ಅದನ್ನ ಯಾರೋ ನಂಬ್ಕೊಂಡಿದ್ದಾರೆ, ಅದರಿಂದ ಯಾವ್ದಾದ್ರು ಪರಿಣಾಮ ಇವತ್ತಿನ ಯಾರಿಗಾದ್ರು ತೊಂದರೆ ಆಗ್ತದೆ ಅಂತ ನೀವೇನೋ ಪರಿಗಣಿಸಿದ್ರೆ, ನಾವು 1000 ವರ್ಷಗಳ ಹಿಂದೆ ಹೋಗಿ ನಾವು ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಒಂದಂತೂ ಸ್ಪಷ್ಟ, ಇವತ್ತು 1000 ವರ್ಷ ನಾಳೆ ಪ್ರಿಂಟ್ ಮಾಡಿದ್ರೆ, ಅದನ್ನೇ ಹೇಳ್ತಿಲ್ಲ ನಾನು. ನೀವ್ ಹೇಳ್ತಾರೆ ನಂಗೆ ಅರ್ಥ ಆಗಿದೆ, 1000 ವರ್ಷಗಳಿಂದ ಯಾರೋ ಬರ್ದಿರ್ತಕ್ಕಂಥದ್ದು ನಾಳೆ ಯಾರೋ ಪ್ರಿಂಟ್ ಮಾಡ್ತಾ ಇದ್ದಾರೆ. ಅವ್ರ ಉದ್ದೇಶ ಪೂರ್ವಕವಾಗಿ ಯಾವುದೋ ಧರ್ಮದ ವಿರುದ್ಧವಾಗಿ, ಯಾರ್ದೋ ಜಾತಿಯ ವಿರುದ್ಧವಾಗಿ, ಯಾವುದೋ ಜನಾಂಗದ ವಿರುದ್ಧವಾಗಿ ಅದನ್ನ ಪ್ರಿಂಟ್ ಮಾಡಿ ಸಾಮರಸ್ಯವನ್ನ ಹಾಳು ಮಾಡ್ತಾ ಇದ್ದಾರೆ ಎಂದಾಗ ಅದಕ್ಕೆ ಒಂದು ಕಡಿವಾಣಗಳು ಬಿದ್ದೇ ಬೀಳ್ತವೆ. ಆದರೆ ಸಾಮರಸ್ಯ ಹಾಳಾಗ್ತಾ ಇದೆಯಾ? ಯಾರು ಅದನ್ನ ಉಪಯೋಗಿಸ್ಕೊಂಡು ಯಾರು ಅದನ್ನ ಸಾಮರಸ್ಯ ಹಾಳು ಮಾಡ್ಲಿಕ್ಕೆ ಯಾರು ಪ್ರಯತ್ನ ಮಾಡ್ತಾ ಇದ್ದಾರೆ? ಅಲ್ಲ ಸರ್, ನೀವು ಭಾಷಣಗಳನ್ನ ಗಮನಿಸಿರ್ಬೋದು. ನಾನು ಕೆಲವು ಪರ್ಟಿಕ್ಯುಲರ್ ವಿಚಾರಗಳನ್ನು ಉಲ್ಲೇಖಿಸಲ್ಲ. ನಿಮ್ಮ ದೇವರು ದೇವರೇ ಅಲ್ಲ ಅಂತ ಭಾಷಣ ಮಾಡಿದ್ರೆ ಅದು ದ್ವೇಷ ಭಾಷಣ ಅಂತ ಕನ್ಸಿಡರ್ ಆಗತ್ತೆ ತಾನೆ? ನೋಡಿ, ಈಗ ಅದನ್ನ ನಾನು ಹೇಳ್ದಲ್ಲ, ಈಗ ಯಾರೋ ಒಬ್ರು ದೇಶ ಇನ್ನೊಬ್ರು ಧರ್ಮದ ಮೇಲೆ ಅವಹೇಳನ ಮಾಡೋದು ಕೂಡ ತಪ್ಪಾಗುತ್ತೆ. ಇನ್ನೊಬ್ರು ಧರ್ಮ ಅದು ಯಾವ ರೀತಿಯಾಗಿರುತ್ತೆ ಆ ರೀತಿಯಾಗಿರುತ್ತೆ. ಇದೇನು ಹೊಸದಾಗಿ ಸೃಷ್ಟಿ ಮಾಡಿರ್ತಕ್ಕಂಥ ಬಹಳ ವೈರುಧ್ಯ ಇದೆ ನಟರಾಜ್ ಗೌಡ್ರೆ, ಬಹಳ ವೈರುಧ್ಯ ಇದೆ. ಇದು ಹೆಂಗಾಗತ್ತೆ ಅಂತಂದ್ರೆ ನನ್ನ ಧಾರ್ಮಿಕ ಸ್ವಾತಂತ್ರ್ಯ ಅಂತ ಬರುತ್ತೆ ನಾಳೆ ದಿನ. ಧಾರ್ಮಿಕ ಸ್ವಾತಂತ್ರ್ಯ ನಿಜ ನೀವ್ ಹೇಳ್ತಾ ಇರ್ತಕ್ಕಂಥದ್ದು ಧಾರ್ಮಿಕ ವಿಷಯ ಅಂತ ಹೋದಾಗ ಸಂಕೀರ್ಣತೆ ಇರುತ್ತೆ, ಬಹಳ ಕಾಂಪ್ಲೆಕ್ಸಿಟಿ ಇರುತ್ತೆ. ಆದ್ರೆ ಅದನ್ನ ಉಪಯೋಗಿಸ್ಕೊಂಡು ದುರುಪಯೋಗಿಸ್ಕೊಂಡು ಇನ್ನೊಬ್ರು ಧರ್ಮದ ವಿರುದ್ಧ ಅಥವಾ ಇನ್ನೊಬ್ರು ಜಾತಿಯ ವಿರುದ್ಧ, ಜನಾಂಗದ ವಿರುದ್ಧ, ಸಮುದಾಯದ ವಿರುದ್ಧ ಹೇಳಿಕೆ ಕೊಡೋದು, ರಾಜಕೀಯಕ್ಕಾಗಿ ಹೇಳಿಕೆ ಕೊಡುವಂತದ್ದು, ಇನ್ನೊಬ್ಬರನ್ನ ದ್ವೇಷ ಕಿಡಿಗಾರಿಸುವಂತದ್ದು, ಸೌಹಾರ್ದತೆ ಹಾಳು ಮಾಡೋದು ತಪ್ಪಾಗುತ್ತೆ. ಹಾಕ್ಲೇಬೇಕು. ಪೂರ್ವಾನ್ವಯ ಆಗಲ್ಲ, ಇದು ಪೂರ್ವಾನ್ವಯ ಆಗಲ್ಲ. ನನಗೆ ಅರ್ಥ ಆಯ್ತು ನಟರಾಜ್ ಗೌಡ್ರ ಪಾಯಿಂಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.